ಹಾಸನದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಮೃತಳ ಪತಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರ್ತಾಳೆ. ಪತಿಯ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಈಗ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ಅವರ ಮುಂದೆ ಮೃತಳ ಪತಿ ಗೋಳಾಟ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಶ್ರುತಿ ಪತಿ ಪುನೀತ್ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಪರಿಹಾರವನ್ನ ಕೇಳೋಕೆ ಇಲ್ಲಿಗೆ ಬಂದಿಲ್ಲ, ನ್ಯಾಯ ಕೊಡಿಸಿ ಸರ್ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. 1 ವರ್ಷದವರೆಗೆ ಮಗುವನ್ನ ಆಸ್ಪತ್ರೆಯವರೇ ನೋಡ್ಕೊಳ್ಬೇಕು. ಕೃಷ್ಣ ಭೈರೇಗೌಡರ ಮುಂದೆ ಕೈ ಮುಗಿದು ಕಣ್ಣೀರು ಹಾಕಿದ್ದಾರೆ ಪತಿ. ಪುನೀತ್ ಗೋಳಾಟ ನೋಡಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ತನಿಖೆ ಮಾಡಿ ತಪ್ಪು ಮಾಡಿದವರ ವಿರುದ್ಧ ನಾನು ಕ್ರಮ ಕೈಗೊಳ್ಳೋಕೆ ಆದೇಶವನ್ನ ನೀಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಾವು ಹೇಗಾಯಿತು, ಯಾರ ಕಾರಣ, ಯಾರ ನಿರ್ಲಕ್ಷ್ಯದಿಂದ ಈ ಗರ್ಭಿಣಿಯ ಸಾವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ನನ್ನ ಕೈ ಆಗಲ್ಲ, ನಾವು ಆಗಲ್ಲ ಹಿಡಿಯಕ್ಕಾಗಲ್ಲ, ನನ್ನ ಕೈ ಕೆಳಗೆ ಬಿಟ್ಟಿದೆ. ಒಂದು ವರ್ಷ ಇಟ್ಟಿನಂತೆ ಶುದ್ಧ ಮಾಡಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ತೇನೆ. MA ಟೀಚರ್ ಮಾಡಿ ಯೂನಿವರ್ಸಿಟಿ ಓದಿ ಪ್ರೈವೇಟ್ ಸ್ಕೂಲಲ್ಲಿ 25,000 30,000 ಸಂಬಳ ಕೊಟ್ಟು ಕಳಿಸಿದ್ರು. ಬೇಡ, ವಿಜ್ಞಾನದಲ್ಲಿ ಮಹಾದಾನ ವಿದ್ಯಾದಾನ ಬಡವರು ಬರೋ ಅಂತ ಗೌರ್ಮೆಂಟ್ ಸ್ಕೂಲ್ಗಳಿಗೆ ವಿದ್ಯೆ ಮಾಡುವಂತ ತೀರ್ಪೇಟೆ ತಾಲೂಕು ದೊಡ್ಡಗಡಿ ಸ್ಕೂಲಲ್ಲಿ ಒಳ್ಳೆ ಟೀಚರ್ ಅಂತ ಹೆಸರು ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ಬಳಿಕ ಬಾಣಂತಿ ಸಾವು ಆರೋಪ ಪ್ರಕರಣ ಹಿಮ್ಸ್ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ಕೊಟ್ಟಿದ್ದಾರೆ. ವೈದ್ಯರನ್ನ ಭೇಟಿಯಾಗಿ ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಭಾನುವಾರ ಮಧ್ಯಾಹ್ನ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿ ಶ್ರುತಿ ಸಾವನ್ನಪ್ಪಿದ್ರು. ಹಾಸನ ತಾಲೂಕಿನ ಹನುಮನಹಳ್ಳಿಯ ಶ್ರುತಿ ಮೃತ ಮಹಿಳೆ. ಶನಿವಾರ ಮಧ್ಯರಾತ್ರಿ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಹೆರಿಗೆ ಆದ್ಮೇಲೆ ಆಕೆ ಸಾವನ್ನಪ್ತಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರು ಭೇಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಗರ್ಭಿಣಿ ಮಹಿಳೆ ಡೆಲಿವರಿ ಆದಮೇಲೆ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. ಎಕ್ಸಾಕ್ಟ್ ರೀಸನ್ ಗೊತ್ತಾಗಿದೆಯಾ? ಈಗ ಉಸ್ತುವಾರಿ ಸಚಿವರು ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ? ಧನುಶ್ರೀ, ಈಗ ಹಾಸನದಲ್ಲಿ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತು ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಮಧ್ಯಾಹ್ನದ ಊಟಕ್ಕೆ ಅಧಿಕಾರಿಗಳನ್ನ ಬಿಟ್ಟ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಹೊರಗಡೆ ಬರ್ತಾರೆ. ಆ ಸಂದರ್ಭಕ್ಕೆ ಏನು ಬಾಣಂತಿ ಸಾವನ್ನಪ್ಪಿದ್ದಾರೆ. ಅವರ ಪತಿ ಪುನೀತ್ ಅವರು ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆಗ್ತಿರ್ತಕ್ಕಂಥ ಅಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಅವರಿಗೆ ಕೂಡ ಗಮನಕ್ಕೆ ಸೆಳೆಯಲಿಕ್ಕೆ ಕೂಡ ಮುಂದಾದ್ರು. ಈ ವೇಳೆಯಲ್ಲಿ ನಾವು ಭಾನುವಾರ ರಾತ್ರಿ ಸುಮಾರು 2:30ಕ್ಕೆ ಆಸ್ಪತ್ರೆಗೆ ಬಂದು ಹೆರಿಗೆಗೋಸ್ಕರವಾಗಿ ಬಂದಿದೆ. ಅಲ್ಲಿ ಹೆರಿಗೆ ಕೂಡ ಆಯ್ತು. ಕೆಲ ಹೊತ್ತಿನ ನಂತರದಲ್ಲಿ ನನ್ನ ಪತ್ನಿಗೆ ಈ ರೀತಿಯಾಗಿ ರಕ್ತಸ್ರಾವ ಜಾಸ್ತಿ ಆಗಿದೆ ಮತ್ತೆ ವಿಚಾರ ತಿಳಿಸಿದ್ರು. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಿಂದ ಕಾಯಿಲೆಯಿಂದ ಅವಳು ಬಳಲುತ್ತಿರಲಿಲ್ಲ. ಅದರಿಂದಾಗಿ ವೈದ್ಯರ ನಿರ್ಲಕ್ಷ್ಯದಿಂದಾಗ್ಲೇನೆ ಈಗ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅವ್ಯಾಚ್ಯ ಪದಗಳಿಂದ ನನ್ನ ಪತ್ನಿ ವಿರುದ್ಧ ಕೂಡ ಮಾತಾಡ್ತಿದ್ರು. ಅದೆಲ್ಲವೂ ಕೂಡ ಸಹಿಸಿಕೊಂಡು ನಾವು ಇಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡ್ವಿ. ಆದ್ರೆ ಕೆಲ ಗಂಟೆಗಳ ನಂತರದಲ್ಲಿ ನಮ್ಮ ಕೈಲಿ ಆಗೋದೇ ಇಲ್ಲ, ಇವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಎಂಬಂತ ಮಾಹಿತಿಯನ್ನು ಅವ್ರು ಏನ್ ರವಾನೆ ಮಾಡೋದು. ಆಗ ನಾವು ಕೂಡ ದಿಕ್ಕು ಮೈಸೂರಿಗೆ ಅವ್ರನ್ನ ಕರ್ಕೊಂಡು ಹೋದ್ವಿ. ಮಾರ್ಗ ಮಧ್ಯೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಮುಂಚಿತವಾಗಿ ಎಲ್ಲಾ ರಿಪೋರ್ಟ್ಸ್ ಗಳು ಇದ್ರೂ ಕೂಡ ಯಾವುದೇ ರಿಪೋರ್ಟ್ಸ್ ಗಳು ಸರಿಯಾಗಿ ನೋಡಿರ್ಲಿಲ್ವಾ, ಅಥವಾ ಮುಂದೆ ಈಗ ವೈದ್ಯರೇನು ಮಾಹಿತಿನ ಕೊಡ್ತಿದ್ದಾರೆ, ಮುಂಚೆ ಯಾವ್ದಾದ್ರು ಕಾಯಿಲೆ ಇರ್ಬೋದು, ಅದಕ್ಕೋಸ್ಕರ ಈ ರೀತಿಯಿಂದ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಎಂಬಂತ ಏನ್ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆ ರೀತಿ ಯಾವುದೇ ಕಾಯಿಲೆ ನನ್ನ ಪತ್ನಿಗೆ ಇರಲಿಲ್ಲ. ಈ ವಿಚಾರವಾಗಿ ಉನ್ನತ ಮಟ್ಟದ ಅಧಿಕಾರಿಗಳ ತನಿಖೆಯನ್ನು ಕೂಡ ನಡೆಸಬೇಕು ಮತ್ತು ಇಲ್ಲಿ ಏನ್ ನಿರ್ಲಕ್ಷ್ಯ ತೋರಿದ್ರೆ ಆ ಅಧಿಕಾರಿಗಳ ವಿರುದ್ಧವಾಗಿ ಮತ್ತು ವೈದ್ಯರ ವಿರುದ್ಧವಾಗಿ ಕ್ರಮವನ್ನ ವಹಿಸಬೇಕು ಎಂಬಂತ ಮನವಿಯನ್ನ ಸಚಿವರು ಮುಂದೆ ಏನಿಟ್ರು. ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಹಾಸನದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಇನ್ನಿತರ ಅಧಿಕಾರಿಗಳ ಮುಖಾಂತರವಾಗಿ ನಾನು ಈ ತನಿಖೆಯನ್ನು ನಡೆಸೋದಿಲ್ಲ. ಹೊರತಾಗಿ ಬೆಂಗಳೂರಿನಿಂದ ಅಧಿಕಾರಿಗಳನ್ನ ಕಳಿಸಿ ಒಂದು ತನಿಖೆಯನ್ನು ನಡೆಸ್ತೀನಿ. ಇದರಲ್ಲಿ ಯಾರೇ ಲೋಪ ಎಸಗಿದ್ರು ಕೂಡ ಅವರ ವಿರುದ್ಧವಾಗಿ ನಾನು ಕ್ರಮವನ್ನ ವಹಿಸ್ತೀನಿ ಎಂಬಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬೆಂಗಳೂರಿನಿಂದ ವೈದ್ಯರ ತಂಡ ಆಗಿರ್ಬೋದು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಬಂದು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಧನುಶ್ರೀ, ಕೃಷ್ಣಮೂರ್ತಿ, ಹಾಗೇನೆ ಸಂಸದ ಶ್ರೇಯಸ್ ಪಟೇಲ್ ಕೂಡ ಭೇಟಿ ಕೊಟ್ಟರು. ಅವರು ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ?
ಧನುಶ್ರೀ, ಈ ವಿಚಾರ ತಿಳಿದ ತಕ್ಷಣದಲ್ಲಿ ಇವತ್ತು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಹಾಸನಕ್ಕೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬಂದು ಭೇಟಿ ನೀಡಿ ಯಾವ ಕಾರಣಕ್ಕೋಸ್ಕರವಾಗಿ ಮಹಿಳೆ ಬಾಣಂತಿ ಸಾವಾಯಿತು ಎಂಬಂತ ಎಲ್ಲಾ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದಾರೆ. ಅದಲ್ಲದೆ ಇನ್ನೊಂದು ವಿಚಾರ ಮುಖ್ಯವಾಗಿ ಆ ಮಹಿಳೆಗೆ ಡೆಲಿವರಿ ಏನಾಗಿತ್ತು, ಅದರಲ್ಲಿ ಹೆಣ್ಣು ಮಗು ಜನನ ಆಗಿದೆ. ಆ ಮಗು ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಮಗುವಿನ ಆರೈಕೆ ಹಾಸನದ ಹಿಮ್ಸ್ ಆಸ್ಪತ್ರೆಯ ವೈದ್ಯರು ಮತ್ತು ಅಲ್ಲಿನ ನರ್ಸ್ಗಳು ಮಾಡ್ತಾ ಇದ್ದಾರೆ. ಈ ಮಗುವಿನ ಆರೋಗ್ಯವನ್ನು ಕೂಡ ಇವತ್ತು ಹಾಸನ ಸಂಸದ ಶ್ರೇಯಸ್ ಪಟೇಲ್ ರವರು ವಿಚಾರಿಸಿದ್ದಾರೆ. ಈ ಮಗುವಿಗೆ ಯಾವೆಲ್ಲ ಅಗತ್ಯ ಕ್ರಮಗಳನ್ನ ವಹಿಸಬೇಕು ಎಲ್ಲವನ್ನು ಕೂಡ ವಹಿಸಿ ಎಂಬಂತ ಸೂಚನೆಯನ್ನ ಸಂಸದರು ವೈದ್ಯರಿಗೆ ಕೊಡ್ತಿರ್ತಕ್ಕಂಥದ್ದು. ಶ್ರೀ ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.